ಮುಸ್ಲಿಂ ಇದರ ಬಗ್ಗೆ, ಇಸ್ಲಾಂ ಇದರ ಬಗ್ಗೆ ಭಾಳಷ್ಟು ತಪ್ಪು ತಿಳುವಳಿಕೆ ಇರ್ತಕ್ಕಂಥ ಸಮಾಜದಲ್ಲಿ ನಾವಿದ್ದೇವೆ. ಸರಿಯಾದ ತಿಳುವಳಿಕೆ ಹೊಂದಿದ ಜನ ಭಾಳ ಕಡಿಮೆ ಇದ್ದಾರೆ. ಇಸ್ಲಾಂ ಅಂದರೆ ಅದು ಶಾಂತಿ ಮಂತ್ರ ಹೇಳ್ತಕ್ಕಂಥ ಒಂದು ಧರ್ಮ. ನಮ್ಮ ದುರ್ದೈವ ಏನಂದರೆ ಅದನ್ನು ತಿಳಿದುಕೊಳ್ಳತಕ್ಕಂಥ ಮುಸ್ಲಿಮರು ಇದ್ದಾರೆ, ಮುಸ್ಲಿಮರಲ್ಲ ಇನ್ನೂ ಅನೇಕರು ಇದ್ದಾರೆ. ಅದನ್ನು ತಿಳಿದುಕೊಳ್ಳಲಿಲ್ಲ. ಯಾವ ರೀತಿ ತಿಳ್ಕೊಳ್ಬೇಕು, ಯಾವ ರೀತಿ ಅದನ್ನು ಆಚರಣೆಗೆ ತರಬೇಕು ಅನ್ನೋದು ಮುಸ್ಲಿಮರಿಗೆ ಕೂಡ ಗೊತ್ತಿಲ್ಲ. ಮಿಕ್ಕುಳಿದವರು ಗೊತ್ತಿರೋದು ಭಾಳ ಕಷ್ಟ. ನಾನು ಈ ಸಮಾರಂಭಕ್ಕೆ ಒಪ್ಪಿಕೊಳ್ಳಲು ಒಂದು ಕಾರಣ ಇತ್ತು. ನನ್ನ ಅನೇಕ ಜನ ಸ್ನೇಹಿತರು ಮುಸ್ಲಿಂ ಧರ್ಮದವರಾಗಿದ್ದಾರೆ ಮತ್ತು ಅವರ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇದೆ. ಅವರು ಕೂಡ ಸಣ್ಣ ಸದಸ್ಯ ಈ ಭೂಮಿ ತಾಯಿಯ ಮಕ್ಕಳು ನಮ್ಮವರೇ ಆಗಿದ್ದಾರೆ. ಅವರು ಹೊರಗಿನವರೇನೂ ಅಲ್ಲ. ಈ ಸಮಾರಂಭಕ್ಕೆ ಬರೋ ಬಗ್ಗೆ ನನಗೆ ಒಂದು ಸಂದೇಹ ಇತ್ತು. ಯಾಕಂದರೆ ಮಾತನಾಡುವ ಒಂದು ಯಂತ್ರ ದೇವರೇ ಕೊಟ್ಟಿದ್ದಾನೆ, ನನ್ನ ಧ್ವನಿ ಪೆಟ್ಟಿಗೆ ಸರಿಯಾಗಿಲ್ಲ. ಆದ್ದರಿಂದ ನನಗೊಂದು ಭಯ ಇತ್ತು. ನಾನು ಹೋಗಿ ಏನು ಮಾಡ್ತೀನಿ, ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅನ್ನೋ ಭಯ ಇತ್ತು. ಆದರೂ ಕೂಡ ನನ್ನ ಅನೇಕ ಸ್ನೇಹಿತರು ಇಸ್ಲಾಂದಲ್ಲಿ ಇರೋದ್ರಿಂದ ಅವರಿಗೆ ನಾನು ಬರಲೇಬೇಕು ಅಂತಕ್ಕಂಥ ಒಂದು ಆಗ್ರಹ ಇತ್ತು. ಆದ್ದರಿಂದ ಅವರ ಮನಸ್ಸನ್ನು ನೋಯಿಸಬಾರ್ದು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೇನೆ. ಈಗ ನೋಡಿ, ನನ್ನ ಗಂಟಲು ಫೇಲ್ ಆಗ್ತಾಯಿದೆ, ಅದೇ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ಇಲ್ಲಿಗೆ ಬರ್ತಕ್ಕಂಥ ಒಂದು ಧೈರ್ಯವನ್ನು ನಾನು ತೋರಿಸಿದ್ದೇನೆ. ಈ ಶಾಂತಿ ಪ್ರಕಾಶಿಂದ ಅವರು ಅತ್ಯದ್ಭುತವಾದ ಕೆಲಸವನ್ನು ಹಿಂದಿನ ಕಾಲೋಚಿತ ಮಾಡುತ್ತಾ ಬಂದಿದ್ದಾರೆ. ನನಗೆ ಬೇಕಾದಂಥ ಅನೇಕ ಜನರು ಆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇಸ್ಲಾಮದ ಬಗ್ಗೆ ತಪ್ಪು ತಿಳುವಳಿಕೆ ಏನಾಗಿದೆ ಅದನ್ನು ನಿವಾರಣೆ ಮಾಡೋ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಅವರಿಗೆ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇಸ್ಲಾಂ ಬಗ್ಗೆ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಸಮಾಜದ ಜನ ಎಲ್ಲ ತಿಳಿದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಧರ್ಮಗಳನ್ನು ತೆಗೆದುಕೊಳ್ಳಿ, ಆ ಧರ್ಮಗಳ ಬಗ್ಗೆ ಪ್ರವಾದಿಯಾದವರೇ ಅವನ್ನು ಉಚ್ಚಾರ ಮಾಡಿದ್ದಾರೆ ಅನ್ನೋ ದಾಖಲೆ ಇಲ್ಲ. ಅವರನ್ನು ಕುರಿತು ಬೇರೆ ಬೇರೆಯವರು ಬರೆದಿದ್ದಾರೆ. ಆದರೆ ಇಸ್ಲಾಂದ ವೈಶಿಷ್ಟ್ಯ ಏನಂದರೆ ಅವರ ಧರ್ಮ ಇದು ಪ್ರವಾದಿಯಿಂದಲೇ ಅವತರಣಗೊಂಡಿದೆ. ಇದನ್ನು ಮಾನವ ಸಹಜ ಅಂತಕ್ಕಂಥವರು ಯಾರೂ ಬರೆದದ್ದಲ್ಲ, ಇದು ದೇವವಾಣಿಯಾಗಿದೆ. ಇಂಥ ಒಂದು ಕ್ಲೇಮ್ ಭಾವನೆ ಬೇರೆ ಧರ್ಮಗಳ ಬಗ್ಗೆ ಇಲ್ಲ. ಈಗ ಕ್ರಿಶ್ಚಿಯಾನಿಟಿ ಇದೆ, ಬರೆದವರು ಬೇರೆ ಬೇರೆ ಇದ್ದಾರೆ. ಬೌದ್ಧ ಧರ್ಮ ಇದೆ, ಅದನ್ನು ಕೂಡ ಭಗವಾನ್ ಬುದ್ಧನೇ ಬರೆದಿದ್ದಾನೆ ಅನ್ನೋ ಬಗ್ಗೆ ಸರಿಯಾದ ದಾಖಲೆ ಇಲ್ಲ. ಅದನ್ನು ಬೇರೆ ಬೇರೆಯವರು, ಅವನ ಸಮಕಾಲೀನರಾದವರು, ಅವನ ಕಾಲದಲ್ಲಿದ್ದವರು, ಆನಂತರ ಅವನ ಬಗ್ಗೆ ಕಥೆಗಳನ್ನು ಕೇಳಿದವರು ಬರೆದಿದ್ದಾರೆ. ಅದು ಜೈನ ಧರ್ಮದ ಬಗ್ಗೆ ಕೂಡ ಅಷ್ಟೇ ಸತ್ಯ. ಈ ಲಿಂಗಾಯತ ಇದರಲ್ಲಿ ಕೂಡ ಈ ಅನೇಕ ಜನ ಶರಣರು ಬರೆದಿದ್ದಾರೆ. ಅವರೇ ಅಭಿಪ್ರಾಯವನ್ನು ಪ್ರಕಟಣೆ ಮಾಡ್ತಾರೆ. ಆದರೆ ಅವರೇ ಈ ದಾಖಲೆ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು. ಆದರೂ ಕೂಡ ಇದು ದೇವರು ಒಬ್ಬನೇ, ತಿಳಿದವರು ಬೇರೆ ಬೇರೆ ಹೆಸರಿಂದ ಕರೀತಾರೆ. ಏಕಂ ಬುದ್ಧಿವಂತರು ದೊಡ್ಡ ದೊಡ್ಡ
ಹೆಸರಿಂದ ಕರೀತಾ ಇದ್ದಾರೆ ಅಂತ. ಅದಕ್ಕೆ ನನ್ನ ಧ್ವನಿ ಇದು ಫೇಲ್ ಆಗ್ತಾ ಇದೆ, ಅದು ಫೇಲ್ ಆಗೋ ಪೂರ್ವದಲ್ಲಿ ನಾನು ಹೇಳಿದಂಥ ಅರೆಬರೆ ಧ್ವನಿ ಇರ್ತಕ್ಕಂಥ 4 ಮಾತುಗಳು ನೀವು ಕೇಳಿದ್ದೀರಿ. ಈ ಅವಕಾಶ ಕೊಟ್ಟ ಬಗ್ಗೆ ನಾನು ನಿಮ್ಮನ್ನು ಅಭಿನಂದಿಸಿ, ಇಸ್ಲಾಮನ್ನು ತಿಳ್ಕೊಳ್ರಿ, ಸುಮ್ಮನೆ ತಪ್ಪು ತಿಳುವಳಿಕೆ ಮಾಡಿಕೊಳ್ಬೇಡಿ. ಇದನ್ನು ಮುಸ್ಲಿಮರಿಗೂ ಹೇಳ್ತಾ ಇದ್ದೇನೆ, ಮುಸ್ಲಿಮರಲ್ಲದವ್ರಿಗೆ ಹೇಳ್ತಾ ಇದ್ದಾನೆ. ಸುಮ್ಮನೆ ಒಬ್ಬ ಜನರನ್ನು ದ್ವೇಷ ಮಾಡೋದಾಗಲಿ, ತಪ್ಪು ತಿಳುವಳಿಕೆ ಅವ್ರ ಬಗ್ಗೆ ಮಾಡಿಕೊಳ್ಳೋದಾಗಲಿ ಸರಿಯಾದ್ದಲ್ಲ. ಸರಿಯಾದ ರೀತಿಯಿಂದ ಅವ್ರನ್ನ ತಿಳಿದುಕೊಳ್ಳ್ರಿ. ಒಳ್ಳೆಯ ಅವರ ಧರ್ಮದಂಥ ಎಲ್ಲರನ್ನೂ ಸರಿಸಮಾನವಾಗಿ ಕಾಣ್ತಕ್ಕಂಥ ಧರ್ಮ ಇನ್ನೊಂದು ಇಲ್ಲ ಅಂತ ನನ್ನ ಭಾವನೆ. ನೋಡಿ, ಈಗ ನೀವು ಮಕ್ಕಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಹೋದಾಗ ಎಲ್ಲರೂ ಶ್ರೀಮಂತರು ಇಲ್ಲ, ಅಲ್ಲಿ ಬಡವರು ಇಲ್ಲ, ಎಲ್ಲರೂ ಬಿಳಿ ಬಟ್ಟೆ ಧರಿಸಿಕೊಂಡಿರ್ತಾರೆ. ಪರಮಾತ್ಮನ ದೃಷ್ಟಿಯಲ್ಲಿ ಅವರೆಲ್ಲರೂ ಒಂದೇ. ಈ ರೀತಿ ಜನರಲ್ಲಿ ಭಿನ್ನ ಭಾವ ಮಾಡಿಕೊಳ್ಳೋದು ಒಳ್ಳೆಯದಲ್ಲ ಅಂತಕ್ಕಂಥ ಭಾವ. ಅಲ್ಲಿ ನಾವೊಬ್ಬರು ಅಷ್ಟೇ, ಬೇರೆ ಕೂಲಿ ಮಾಡ್ತಕ್ಕಂಥ ಮನುಷ್ಯನು ಅಷ್ಟೇ, ಯಾರೋ ದೊಡ್ಡವರು ಯಾರೋ ಸಣ್ಣರು, ಭಗವಂತನ ದೃಷ್ಟಿಯಲ್ಲಿ ಅವರೆಲ್ಲರೂ ಒಂದೇ. ಈ ಸಮಾನತೆ ಇರಿಸಿಕೊಂಡು ಬೆಳೀಬೇಕು ಅನ್ನೋದು ಇಸ್ಲಾಮದ ಮುಖ್ಯ ಉದ್ದೇಶ. ಅದನ್ನು ಎಲ್ಲರೂ ಸರಿಯಾಗಿ ತಿಳಿದುಕೊಳ್ಳಬೇಕು. ವಿನಾಕಾರಣವಾಗಿ ದ್ವೇಷ ಭಾವನೆ ಇರಿಸಿಕೊಂಡು ಹೋಗೋದು ಸರಿಯಲ್ಲ. ಸುಳ್ಳು ತಪ್ಪು ಭಾವನೆ ಮಾಡಿಕೊಳ್ಳೋದು ಇದು ಇಸ್ಲಾಮಕ್ಕೆ ಸಮ್ಮತವಾದ ವಿಚಾರವಲ್ಲ. ನೀವೆಲ್ಲರೂ ಇಸ್ಲಾಮನ್ನು ಸರಿಯಾಗಿ ತಿಳಿದುಕೊಳ್ತೀರಿ. ಅವರಂತೆ ಆ ತಿಳಿದುಕೊಂಡಂಥ ಜನ ಆಚರಣೆ ಮಾಡೋದು ನೀವು ಕಾಣ್ತೀರಿ ಅಂತ ನನ್ನ ಭಾವನೆ. ಎಷ್ಟು ಜನರು ಸುಮ್ಮನೆ ತಪ್ಪು ಮಾಡ್ತಾರೆ. ಏನಂತಾರೆ, ಏನ್ರಿ ನೀವೆಲ್ಲ ಮುಸ್ಲಿಮ್ರನ್ನ ಸಪೋರ್ಟ್ ಮಾಡ್ತೀರಿ, ಅವ್ರು 4 ಜನರನ್ನು ಮದುವೆ ಆಗ್ಬೋದು, ಜನಸಂಖ್ಯೆ ಹೆಚ್ಚು ಮಾಡೋದು. ನನಗೆ ಹೇಳಿದೆ ಒಬ್ಬನವರು, ಹುಬ್ಬಳ್ಳಿಯ ದೊಡ್ಡ ಮನುಷ್ಯ, ಈ ಮಾತು ನನಗೆ ಹೇಳಿದೆ, ಶೆಟ್ಟಿ ಬಾಬಾ ನನ್ನ 4 ಮದುವೆ ಒಬ್ಬ ಮುಸ್ಲಿಮ್ ಅಂತ ಸುಮ್ಮನೆ ಮಾತಾಡಿದ್ರೆ ಏನು ಬಂತು. ಆದ್ದರಿಂದ ವಿನಾಕಾರಣ ತಪ್ಪು ತಿಳುವಳಿಕೆ ಸಮಾಜದಲ್ಲಿ ಉಂಟಾಗಿದೆ. ಇಸ್ಲಾಂ ಎಲ್ಲ ದೃಷ್ಟಿಯಿಂದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ವ್ಯವಸ್ಥೆಯನ್ನು ರೂಢಿ ತಂದಿದೆ. ನೋಡಿ, ಅಲ್ಲಿ ಸ್ತ್ರೀಯರಿಗೆ ಯಾವ ಅನೇಕ ಧರ್ಮಗಳಲ್ಲಿ ಯಾವ ಒಂದು ಅಧಿಕಾರವೂ ಇಲ್ಲ. ಇಸ್ಲಾಂ ಅವರಿಗೆ ಸಂಪೂರ್ಣ ರಕ್ಷಣೆಯನ್ನು ಒದಗಿಸಿಕೊಟ್ಟಿದೆ. ಇದನ್ನು ನಾವು ತಿಳಿದುಕೊಳ್ಳಬೇಕಾದ ಅಗತ್ಯ ಇದೆ. ಈಗ ಬೇರೆ ಬೇರೆ ಧರ್ಮಗಳು ನಾನು ಯಾರನ್ನೂ ತಿರಸ್ಕಾರ ಮಾಡೋದು, ಆದರೆ ಅವರು ಕೂಡ ಸ್ವಲ್ಪ ವಿವೇಕ ಉಪಯೋಗಿಸಿ ತಮ್ಮ ಸಮಾಜದ ಜನರನ್ನು ಕಾಣಬೇಕು ಅಂತ ನನ್ನ ಭಾವನೆ. ಈಗ ನೋಡಿ, ನಮ್ಮೊಳಗೆ ಶ್ರೇಷ್ಠರು ಅಂದರೆ ಬ್ರಾಹ್ಮಣರು ಅಂತ ನಾವು ತಿಳ್ಕೊಂಡು, ಸರಿ, ಬ್ರಾಹ್ಮಣ ದೊಡ್ಡವರು ಅಭಿಪ್ರಾಯ ಅಲ್ಲ, ತಿಳಿದವರು. ಆದರೆ ಹೆಣ್ಣು ಮಕ್ಕಳಿಗೆ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಅವರು ದೇವ್ರನ್ನ ಮುಟ್ಟೋ ಹಾಗಿಲ್ಲ, ದೇವ್ರ ಮನೆ ಹೋಗೋ ಹಾಗಿಲ್ಲ. ಇದೆಂತ ಇದು ಸರಿಸಮಾನತೆ ಹೇಳಿ? ಆದ್ದರಿಂದ ಇಸ್ಲಾಮದಲ್ಲಿ ಆ ರೀತಿ ಯಾವುದೂ ಇಲ್ಲ. ಅಲ್ಲಿ ಸಂಪೂರ್ಣ ರಕ್ಷಣೆಯನ್ನು, ಸರಿಸಮಾನತೆಯನ್ನು ಮಹಿಳೆಯರಿಗೆ ಇಸ್ಲಾಂ ಒದಗಿಸಿಕೊಟ್ಟಿದೆ. ಆ ದೃಷ್ಟಿಯಿಂದ ಅದು ಅನುಕರಣೀಯವಾದ ಧರ್ಮ ಅನ್ನೋ ಭಾವನೆ ಎಲ್ಲ ಜನರಲ್ಲಿಯೂ ಸಹಜವಾಗಿ ಉಂಟಾಗ್ತದೆ. ಈ ನೋಡಿ, ಮುಸ್ಲಿಮರಲ್ಲಿ ಯಾರಾದರೂ ಸಾಯ್ತಾರೆ, ಯಾರೂ ಹೇಳಿ ಕಳಿಸ್ಬೇಕಾಗಿಲ್ಲ, ಜನ ಎಲ್ಲ ಕೂಡ್ತಾರೆ. ಯಾಕಂದರೆ ಯಾವನಾದರೂ ಒಬ್ಬ ಮನುಷ್ಯ ಸತ್ತರೆ ಮನುಷ್ಯ ಕುಲ ಕಡಿಮೆ ಆಯಿತು ಅಂತ ಭಾವನೆ. ಆದ್ದರಿಂದ ಅದು ಕಡಿಮೆ ಆಗಿಲ್ಲ, ನಾವು ಅವರೊಟ್ಟಿಗೆ ಇದ್ದೇವೆ ಅನ್ನೋದನ್ನು ಇಸ್ಲಾಂ ತೋರಿಸಿಕೊಡ್ತದೆ. ಯಾರೂ ಕರೀದೇ ಹೋದರೂ ಕೂಡ ಇಡೀ ಊರೇ ಒಬ್ಬನು ಈ ದೈವಾಧೀನಾದಾಗ ಬಂದು ಸೇರಿಕೊಳ್ತದೆ. ಅದು ಬೇರೆ ರೀತಿ ಇಲ್ಲ. ಈಗ ನೋಡಿ, ನಾನು ನಮ್ಮ ಸ್ನೇಹಿತರಿದ್ರಲ್ಲಿ ಮೆಳ್ಳಿಗಟ್ಟೆ ಅಂತ, ಅವ್ರು ತೀರ್ಕೊಂಡ್ರು. ಹುಬ್ಬಳ್ಳಿಗೆ ಫೋನ್ ಬಂತು, ನಾನು ನನ್ನ ಹೆಂಡತಿ ಬಂದೆವು ಅವ್ರ ಮನೆಗೆ.
ಅವ್ರನ್ನ ಮೊದಲು ನೋಡಿದವರು ನಾವೇ. ಉಳಿದವರೆಲ್ಲ ಇದ್ದಾರೆ, ಕಿಟಕಿಯಲ್ಲಿ ನೋಡ್ತಾರೆ, ಯಾರೋ ಬರೋದಿಲ್ಲ. ಆದರೆ ತಿಥಿ ಮಾಡ್ರಿ ಯಾರೂ ಬಿಡೋದಿಲ್ಲ, ಊಟಕ್ಕೆ ಯಾರೂ ತಪ್ಪಿಸೋದಿಲ್ಲ. ಇಂಥ ಒಂದು ಸ್ಥಿತಿ ಇದೆ. ಇದು ನಾವು 20ನೇ ಶತಮಾನದ ಕೊನೆಗೆ ಬಂದಿದ್ದೇವೆ. ನಿಮ್ಮ ಮಹಿಳೆಯರಿಗೆ ಸಮಾನವಾದ ಅಧಿಕಾರವನ್ನು ಕೊಡ್ರಿ, ಅವರು ಪೂಜಾಧಿಕಾರ ಕೊಡ್ರಿ, ಅವ್ರನ್ನ ಹೊರಗೆ ಇಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಇಸ್ಲಾಂನಲ್ಲಿ ಆ ರೀತಿಯ ನಿರ್ಬಂಧ ಯಾವುದೂ ಇಲ್ಲ. ಅದು ಎಲ್ಲರಿಗೂ ಸರಿಸಮಾನತೆಯನ್ನು ಒದಗಿಸಿಕೊಟ್ಟ ಒಂದು ಧರ್ಮ. ನಮಸ್ಕಾರ.